ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 2026 ಮಾರ್ಚ್ ಶ್ರೀರಾಮನವಮಿಯ ಶುಭ ಮುಹೂರ್ತ, ಮಹತ್ವ, ಪೂಜಾ ವಿಧಾನ, ಸರಳವಾದ ಪೂಜಾ ವಿಧಾನ ಹಾಗೆ ವಿಶೇಷತೆಗಳನ್ನು ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಇರೋ ಹಾಗೆ ನೋಡಿ. 2026 ಮಾರ್ಚ್ ಶ್ರೀರಾಮನವಮಿಯು ಶುಕ್ರವಾರದ ದಿನ ಆಚರಣೆಯನ್ನು ನಾವು ಈ ಸಾರಿ ಮಾಡ್ತಾ ಇದ್ದೀವಿ. ರಾಮನವಮಿ ತಿಥಿ ಆರಂಭ ಆಗೋದು ಮಾರ್ಚ್ 26 ಸಂಜೆ 6:15 ಆರಂಭವಾಗಿ ನವಮಿ ತಿಥಿ ಮುಕ್ತಾಯ ಆಗೋದು ಮಾರ್ಚ್ 27ನೇ ತಾರೀಕು ಸಂಜೆ 4:30 ಮುಕ್ತಾಯವಾಗ್ತಾ ಇದೆ. ಇನ್ನು ವಿಶೇಷವಾದಂತಹ ಶ್ರೀರಾಮನವಮಿಯ ಪೂಜಾ ಸಮಯ ಹೇಳೋದಾದರೆ ಬೆಳಗ್ಗೆ 11:10 ಹಿಡಿದು ಮಧ್ಯಾಹ್ನ 1:30 ಕಾಲ ಶುಕ್ರವಾರದ ದಿನ ಒಳ್ಳೆಯ ಸಮಯ ಇದೆ. ಹಾಗೆ ರಾಮ ಜನ್ಮ ಮುಹೂರ್ತ ಹೇಳೋದಾದರೆ ಮಧ್ಯಾಹ್ನ 12 ಶುಕ್ರವಾರದ ದಿನ ರಾಮ ಜನ್ಮ ಮುಹೂರ್ತವಾಗಿದೆ. ಹಾಗಾಗಿ ಈ ಒಂದು ಸಮಯ ತುಂಬಾ ಶ್ರೇಷ್ಠವಾದಂತಹ ಸಮಯ ಆಗಿರುತ್ತೆ. ಇನ್ನು ಶ್ರೀರಾಮ ನವಮಿಯ ಮಹತ್ವ ಹೇಳೋದಾದರೆ ಶ್ರೀರಾಮ ದಶಾವತಾರದಲ್ಲಿ ಅಂದರೆ ಶ್ರೀರಾಮ ವಿಷ್ಣು ದಶಾವತಾರದಲ್ಲಿ ಶ್ರೀರಾಮನ ಅವತಾರ 7ನೇ ಅವತಾರ ಆಗಿದೆ. ಹಾಗಾಗಿ ರಾಮ ಜನಿಸಿದ್ದು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನ ಶ್ರೀರಾಮನ ಜನನ ಆಗುತ್ತೆ. ಶ್ರೀರಾಮನ ಜನನ ಆಗೋದಕ್ಕೆ ಕಾರಣ ಅಧರ್ಮವನ್ನು ಅಳಿಸೋದಕ್ಕೆ, ಧರ್ಮವನ್ನು ಸಂರಕ್ಷಿಸೋದಕ್ಕೆ ಹಾಗೆ ಧರ್ಮವನ್ನು ಎಲ್ಲೆಡೆ ಸ್ಥಾಪಿಸಲು ಶ್ರೀರಾಮನ ಜನನ ಆಗುತ್ತೆ. ಶ್ರೀರಾಮನನ್ನು ನಾವು ಮಹಾಪುರುಷೋತ್ತಮ ಅಂತಲೂ ಕೂಡ ಕರಿತೀವಿ. ಹಾಗಾಗಿ ಶ್ರೀರಾಮನವಮಿ ಅನ್ನೋದು ಅತ್ಯಂತ ಶಕ್ತಿಶಾಲಿಯುತವಾದಂತಹ ದಿನ ಆಗಿರೋದ್ರಿಂದ ಹನುಮಂತನಿಗೂ ಕೂಡ ಅಷ್ಟೇ ಬಹಳ ಪ್ರಿಯವಾದಂತಹ ದಿನ ಆಗಿರುತ್ತೆ. ಇವತ್ತಿನ ದಿನ ಎಲ್ಲ ಹನುಮಂತನ ದೇವಸ್ಥಾನಗಳಲ್ಲಿ, ಆಂಜನೇಯನ ದೇವಸ್ಥಾನಗಳಲ್ಲಿ ಪ್ರಸಾದ ವಿತರಣೆ ಆಗಿರ್ಬೋದು, ಒಂದು ವಿಶೇಷವಾದ ಪೂಜೆಗಳು, ಅಲಂಕಾರಗಳು ನಡೆಯುತ್ತೆ. ಇನ್ನು ಶ್ರೀರಾಮನವಮಿಯ ದಿನ ಯಾವ ಥರ ನಾವು ಸರಳವಾಗಿ ಪೂಜೆಯನ್ನು ಮಾಡ್ಬೋದು ಅಂತ ಹೇಳೋದಾದರೆ, ಮೊದಲನೇದಾಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ನಂತರ ಪೂಜಾ ಮನೆಯನ್ನು ಕ್ಲೀನ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಒಂದು ಶ್ರೀರಾಮ ವಿಗ್ರಹ ಅಥವಾ ಶ್ರೀರಾಮನ ಫೋಟೋ ಇದ್ದರೆ ಸಾಕು, ನೀವು ಮನಸ್ಸಿನಿಂದ ನೀವು ಪೂಜೆಯನ್ನು ಚೆನ್ನಾಗಿ ಮಾಡ್ಕೋಬೋದು. ಇಲ್ಲಿ ವಿಗ್ರಹ ಇರೋರು ಶ್ರೀರಾಮನ ವಿಗ್ರಹಕ್ಕೆ ಗಂಧ, ಅಕ್ಷತೆ, ಹೂವನ್ನು ಅರ್ಪಿಸಬೇಕು. ಫೋಟೋಗೂ ಅಷ್ಟೇ ಗಂಧ, ಅಕ್ಷತೆ, ಹೂವನ್ನು ಅರ್ಪಿಸಬೇಕಾಗುತ್ತೆ. ಇನ್ನು ವಿಗ್ರಹನೇ ನಾವು ಪೂಜೆ ಮಾಡ್ತಾ ಇದ್ದೀವಿ, ನಮ್ಮ ಮನೆಯಲ್ಲಿ ಶ್ರೀರಾಮನ ವಿಗ್ರಹ ಇದೆ ಅಂತ ಅನ್ನೋರು ಒಂದು ಅಭಿಷೇಕವನ್ನು ಮಾಡಲೇಬೇಕಾಗುತ್ತೆ. ಒಂದು ಪಂಚಾಮೃತ ಅಭಿಷೇಕ ಆಗಿರ್ಬೋದು ಅಥವಾ ಶುದ್ಧವಾದ ನೀರಿನಿಂದನೂ ಕೂಡ ನೀವು ಅಭಿಷೇಕವನ್ನು ಮಾಡ್ಬೋದು. ಅಭಿಷೇಕದ ನಂತರ ನೀವು ಅಲಂಕಾರವನ್ನು ಶ್ರೀರಾಮನಿಗೆ ಹೂವಿನಿಂದ ಅಲಂಕಾರ ಮಾಡಿಬಿಟ್ಟು ಒಂದು ಹಳದಿ ವಸ್ತ್ರವನ್ನು ನೀವು ಶ್ರೀರಾಮನಿಗೆ ಅರ್ಪಿಸಬೇಕಾಗುತ್ತೆ. ಶ್ರೀರಾಮನಿಗೆ ಪ್ರಿಯವಾದಂತಹ ವಸ್ತ್ರ ಹಳದಿ ವಸ್ತ್ರ ಆಗಿರೋದ್ರಿಂದ ಹಳದಿ ಬಣ್ಣದ ವಸ್ತ್ರವನ್ನೇ ನೀವು ಅರ್ಪಿಸೋದು ತುಂಬಾ ಶ್ರೇಷ್ಠ. ಹಾಗೆ ತುಳಸಿ ಮಾಲೆ, ಶ್ರೀರಾಮನ ವಿಗ್ರಹಕ್ಕೆ ಅಥವಾ ಶ್ರೀರಾಮನ ಫೋಟೋಗೆ ನೀವು ಒಂದು ತುಳಸಿ ಮಾಲೆಯನ್ನು ನೀವು ಹಾಕಬೇಕಾಗುತ್ತೆ. ತುಳಸಿ ಅನ್ನೋದು ಶ್ರೀರಾಮನಿಗೆ ಬಹಳ ಪ್ರಿಯವಾದಂತಹ ಒಂದು ವಸ್ತು ಆಗಿದೆ. ಹಾಗಾಗಿ ತುಳಸಿಯನ್ನು ಒಂದೆರಡು ದಳವಾಗಿರ್ಬೋದು, 1-2 ತುಳಸಿ ಗಿಡದ ಒಂದು ದಳವನ್ನು ನೀವು ಅಟ್ಲೀಸ್ಟ್ 1-2 ದಳವನ್ನಾದರೂ, ತುಳಸಿ ದಳವನ್ನಾದರೂ ನೀವು ಶ್ರೀರಾಮನ ಪೂಜೆಯಲ್ಲಿ ಅರ್ಪಿಸಲೇಬೇಕು. ತುಳಸಿಯ ದಳ ಇಲ್ಲಾರದೆ ನಿಮಗೆ ಶ್ರೀರಾಮನ ಪೂಜೆ ಸಂಪೂರ್ಣ ಆಗಲ್ಲ. ಹಾಗಾಗಿ ತುಳಸಿಯನ್ನು ಯಾವುದೇ ಕಾರಣಕ್ಕೂ ಮರಿದೆ ತುಳಸಿಯನ್ನು ಅರ್ಪಿಸೋದು ತುಂಬಾ ಮುಖ್ಯವಾದದ್ದು. ಇನ್ನು ನೈವೇದ್ಯಕ್ಕೆ ಬಂದರೆ ಪಾನಕ, ಕೋಸಂಬರಿ, ಮಜ್ಜಿಗೆ ಈ ಥರ ನಾವು ನೈವೇದ್ಯವನ್ನು ಮಾಡ್ಕೋಬೋದು. ಈ ದಿನ ರಾಮಕೋಟಿಯನ್ನು ಬರೆಯೋದ್ರಿಂದ ನೀವು ಮಾಡಿದಂತಹ ನಿಮ್ಮ ಹಿಂದಿನ ಜನ್ಮಗಳಲ್ಲಿ ಅಂದರೆ 7 ಜನ್ಮಗಳ ಪಾಪ ಕರ್ಮಗಳೆಲ್ಲ ತೊಳೆದು ಹೋಗುತ್ತೆ ಆಗುತ್ತೆ. ಅದೇ ರೀತಿ ನೀವು ಅಂದ್ಕೊಂಡಂತಹ ಕಾರ್ಯಗಳು ಸಿದ್ಧಿಯಾಗುತ್ತೆ. ಈ ದಿನ ಶ್ರೀರಾಮನವಮಿಯ ದಿನ ನಾವು ಸಾಯಂಕಾಲ ರಾಮಕೋಟಿಯನ್ನು ಬರೆಯೋದ್ರಿಂದ ನಾವು ಅಂದುಕೊಂಡಂತಹ ಕೆಲಸಗಳೆಲ್ಲ ನೆರವೇರುತ್ತೆ. ನಾವು ಎಷ್ಟೋ ಕಾಲಗಳಿಂದ ನಾವು ಕನಸು ಕಂಡಿರ್ತೀವಿ, ನಮ್ಮ ಈ ಕೆಲಸ ಆಗ್ತಾಯಿಲ್ಲ, ಅದು ಆಗ್ತಾಯಿಲ್ಲ, ಯಾವುದೋ ಒಂದು ಸಮಸ್ಯೆ ಇದೆ. ಈ ದಿನ ನಾವು ರಾಮಕೋಟಿಯನ್ನು ಬರೆಯೋದ್ರಿಂದ ಎಲ್ಲ ಸಮಸ್ಯೆಗಳಿಗೆ, ನಮ್ಮಲ್ಲಿರುವಂಥ ಎಲ್ಲ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ. ಹಾಗಾಗಿ ಈ ದಿನ ರಾಮಕೋಟಿಯನ್ನು ಬರೆಯೋದು ತುಂಬಾ ಶ್ರೇಷ್ಠವಾದದ್ದು. ಹಾಗೆ ಈ ದಿನ ಹನುಮಾನ್ ಚಾಲಿಸವನ್ನು ಪಠಿಸೋದು ಅಷ್ಟೇ ತುಂಬಾ ಒಳ್ಳೆಯದು. ಅದೇ ರೀತಿ ರಾಮರಕ್ಷಾ ಸ್ತೋತ್ರವನ್ನು ಕೂಡ ನೀವು ಪಠಿಸ್ಬೋದು. ಇದಾದ ನಂತರ ಒಂದು ಧೂಪ ದೀಪ ಹಚ್ಚಿಬಿಟ್ಟು ಶ್ರೀರಾಮನಿಗೆ ಒಂದು ಧೂಪದಾರತಿಯನ್ನು ಮಾಡಿ ಒಂದು ತೆಂಗಿನಕಾಯಿನ ಒಡೆದು ಒಂದು ಧೂಪದಾರತಿಯನ್ನು ಮಾಡಿ ನೀವು ಪೂಜೆಯನ್ನು ಸಂಪೂರ್ಣಗೊಳಿಸ್ಬೋದು. ಅದೇ ರೀತಿ ಇವತ್ತಿನ ವಿಶೇಷ ಅನ್ನೋದಾದರೆ ಶ್ರೀರಾಮನ ಜನ್ಮಭೂಮಿಯಾದಂತಹ ಅಯೋಧ್ಯೆಯಲ್ಲಿ ಇವತ್ತು
ಅತ್ಯಂತ ಸಡಗರವಾದಂತಹ ದಿನ ಆಗಿರುತ್ತೆ. ಅಲ್ಲಿ ತುಂಬಾ ಅಲಂಕಾರಗಳು, ವೈಭವಗಳು ಇವತ್ತು ಅಲ್ಲಿ ನಡೀತಾ ಇರುತ್ತೆ. ಅಲ್ಲಿ ಭಕ್ತರು ಈ ದಿನ ಅಯೋಧ್ಯೆಯಲ್ಲಿ ಸರಯೂ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಶ್ರೀರಾಮನ ದರ್ಶನವನ್ನು ಪಡೀತಾರೆ. ಶ್ರೀರಾಮನವಮಿಯನ್ನು ನಾವು ಆಚರಣೆ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ, ಸುಖ, ಸಮೃದ್ಧಿ ಅನ್ನೋದು ನೆಲೆಸುತ್ತೆ. ಒಳ್ಳೆತನ ಅನ್ನೋದು ನಮ್ಮದಾಗುತ್ತೆ. ಅದೇ ರೀತಿ ಆ ಶ್ರೀರಾಮ ದೇವರು ನಮಗೆ ಒಳ್ಳೆಯ ಧರ್ಮದ ಹಾದಿಯಲ್ಲಿ ನಡೆಯೋಕ್ಕೆ ನಮಗೆ ಶಕ್ತಿಯನ್ನು ನೀಡ್ತಾನೆ. ಹಾಗಾಗಿ ಈ ದಿನ ತುಂಬ ಶ್ರೇಷ್ಠವಾದಂತಹ ದಿನ ಆಗಿದೆ. ಸೊ ಫ್ರೆಂಡ್ಸ್, ನನ್ನ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಉಪಯುಕ್ತ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಅದ್ಭುತವಾದಂತಹ ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ, ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಬಾಯ್.